ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ, ಜನ ಪರದಾಡ್ತಾ ಇದ್ದಾರೆ. ಹಾವೇರಿಯ ಡೀಟೇಲ್ ಇದು. ಹಾವೇರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗ್ತಿಲ್ಲ. ಏಜೆನ್ಸಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಗ್ರಾಹಕರು ಶಾಕ್ ಆಗಿದ್ದಾರೆ. ಮನೆಯಲ್ಲಿ ಬಾಣಂತಿ ಇದ್ದಾರೆ, ಅಡುಗೆಗೆ ಸಿಲಿಂಡರ್ ಇಲ್ಲ, ದನದ ಕೊಟ್ಟಿಗೆಯಲ್ಲಿ ಇಟ್ಟಿಗೆ ಇಟ್ಟು ಅಡುಗೆ ಮಾಡ್ತಾ ಇದ್ದೀವಿ ಅಂತ ಸುವರ್ಣ ನ್ಯೂಸ್ ಬಳಿ ಜನ ಅಳಲು ತೋಡ್ಕೊಂಡಿದ್ದಾರೆ. ವೃದ್ಧ ಮಲ್ಲೇಶಪ್ಪ ಅನ್ನೋರು ಮಾತನಾಡಿದ್ದಾರೆ. ಗೃಹ ಬಳಕೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರು ಸಿಗ್ತಿಲ್ಲ, ಇದರಿಂದಾಗಿ ಸಮಸ್ಯೆ ಆಗಿದೆ ಅಂತ ಅವರು ಮಾತನಾಡಿರೋದು. ಇದು ಗ್ಯಾಸ್ ಏಜೆನ್ಸಿಗಳ ದೃಶ್ಯಗಳು. ಹಾವೇರಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಇನ್ನು ಬಾಗಿಲು ತೆಗೆಯುವ ಮುಂಚೆಯೇ ಜನ ಬಂದು ಕ್ಯೂ ನಿಲ್ತಾ ಇರೋದು. ಸಿಗಬಹುದೇನೋ ಗ್ಯಾಸ್ ಸಿಲಿಂಡರು ಅನ್ನುವಂಥ ನಿರೀಕ್ಷೆಯಲ್ಲಿ. ಗ್ಯಾಸ್ ಸಿಲಿಂಡರ್ ಸಿಗಲ್ಲ, ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ ಕಾಣಿಸ್ತಾ ಇದೆ. ಇದನ್ನು ಲೆಕ್ಕಿಸದೆ ಜನ ಬಂದು ಕ್ಯೂ ನಿಲ್ತಿದ್ದಾರೆ. ಏಜೆನ್ಸಿಗಳ ಮುಂದೆ ಬಾಗಿಲು ತೆರೆಯೋ ಮುನ್ನವೇ ಮುಂಜಾನೆಯೇ ಬಂದು ಕ್ಯೂ ನಿಲ್ತಾ ಇರೋದು ಜನ. ಗ್ಯಾಸ್ ಸಿಗತ್ತೇನೋ ಅನ್ನುವಂಥ ನಿರೀಕ್ಷೆ ಇದೆ. ಮೊದಲು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗ್ತಾ ಇತ್ತು, ಏನು ಸಮಸ್ಯೆ ಇರಲಿಲ್ಲ. ಮನೆಗೆ ಎಷ್ಟು ಬೇಕಾದರೂ ಸಿಲಿಂಡರ್ಗಳನ್ನ ಬುಕ್ ಮಾಡ್ಬೋದು ಅನ್ನುವಂಥ ಮೆಂಟಾಲಿಟಿಯಲ್ಲಿ ಜನ ಇದ್ದರು. ಆದರೆ ಯುದ್ಧ ಶುರುವಾದ ನಂತರ ಇವತ್ತು ಸಿಲಿಂಡರ್ಗೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಜ್ವಲಂತ ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ. ಹಾವೇರಿ ನಗರದ ಹುಕ್ಕೇರಿ ಮಠದ ಬಳಿ ಇರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಇವತ್ತು ನೋ ಸ್ಟಾಕ್ ಬೋರ್ಡ್ ಹಾಕಿದೆ. ಮತ್ತು ಅವರು ಶಟರ್ ಹೇಳ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಸಿಲಿಂಡರ್ ಸಮಸ್ಯೆ ಇಲ್ಲ, ನಾವು ಬೇಡಿಕೆಗೆ ತಕ್ಕ ಹಾಗೆ ಪೂರೈಕೆ ಮಾಡ್ತಿದ್ದೀವಿ ಅಂತ ಸರ್ಕಾರದ MP ಗಳು, MLAಗಳು, ಮಿನಿಸ್ಟರ್ಗಳು, ಯಾವ ಅಧಿಕಾರಿಗಳು ಹೇಳಿದ್ರು ಕೂಡ ಇವತ್ತು ಜನರಿಗೆ ಸಿಲಿಂಡರ್ಗಳ ಸಮಸ್ಯೆ ತಪ್ಪಿದ್ದಲ್ಲ. ಇವತ್ತು ಪ್ರತಿನಿತ್ಯ ಸಿಲಿಂಡರ್ಗಳ ಸಮಸ್ಯೆ ಆಗ್ತಾ ಇದೆ. ಇವತ್ತು ಈ ಒಂದು ಗ್ಯಾಸ್ ಏಜೆನ್ಸಿ ಏನಿದೆ, HP ಗ್ಯಾಸ್ ಏಜೆನ್ಸಿ, ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ಕಡೆ ಪ್ರತಿ ದಿವಸ 2,000 ಆ್ಯಾವ್ರೇಜ್ ಸಿಲಿಂಡರ್ಗಳು, ಅಂದರೆ 1,000 ಗ್ರಾಮೀಣ ಪ್ರದೇಶಕ್ಕೆ, 1,000 ಸಿಟಿಗೆ ಅಂತ ಹೋಗ್ತಾ ಇತ್ತು. ಇವತ್ತು ಇಲ್ಲಿ ಇರುವಂಥದ್ದು ಕೇವಲ 20 ಸಿಲಿಂಡರ್ಗಳು ಮಾತ್ರ. ಅದನ್ನು ಸ್ಕೂಲ್ಗಳು, ಅಂಗನವಾಡಿಗಳಿಗೆ ಅಂತ ಏಜೆನ್ಸಿಯವರು ಇಟ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಹೀಗಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅಂದರೆ ಬೇಡಿಕೆ ಜಾಸ್ತಿ ಆಗಿದೆ, ಪೂರೈಕೆ ಕಡಿಮೆ ಆಗಿದೆ. 9,000 ಬುಕ್ಕಿಂಗ್ ಆಗಿದೆ ಅಂತ. ಇನ್ನೇನು ಮಾಡಬೇಕು? 9,000 ಬುಕ್ಕಿಂಗ್ ಆದರೆ ಅವ್ರು ಯಾವ ರೀತಿ ತೆಗೆದುಕೊಂಡು ಬರಬೇಕು? ಒಂದು ಕಡೆ 9,000 ಬುಕ್ಕಿಂಗ್ ಆಗಿರುವಂಥದ್ರಲ್ಲಿ ಬೇಡಿಕೆ ಜಾಸ್ತಿ ಇದೆ, ಆದರೆ ಪೂರೈಕೆ ಕಡಿಮೆ ಇರೋದ್ರಿಂದ ಸಹಜವಾಗಿ ಅವರು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಹೀಗಾಗಿ ಇವತ್ತು ಗ್ರಾಹಕರು ಪ್ರತಿಭಟಿಸುವಂಥ ಪರಿಸ್ಥಿತಿ ಬಂದಿದೆ. ನೋಡ್ಬೋದು ನೀವು ಇಲ್ಲಿ ಬುಕ್ಕಿಂಗ್ ಮಾಡಿರುವಂಥ ಮೆಸೇಜು. ಸೊ ಡೆಲಿವರಿ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ರು, ಆದರೆ ಯಾವುದೂ ಬಂದಿಲ್ಲ. OTP ಕೂಡ ಇದೆ. ಅದನ್ನೆಲ್ಲವನ್ನು ಕೂಡ ಮಾಡಿದರೂ ಕೂಡ ಇದುವರೆಗೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮನೆಯ ಹಿರಿಯ ಸದಸ್ಯರೇ ಇವತ್ತು ಇಲ್ಲಿ ಬಂದು ಸಿಲಿಂಡರ್ಗಳಿಗಾಗಿ ಪ್ರತಿಭಟಿಸುವಂಥ ಪರಿಸ್ಥಿತಿ ಬಂದಿದೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ, ಜನ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಎಷ್ಟು ದಿವಸ ಆಗಿತ್ತು ಬುಕ್ ಮಾಡಿ, ಸಿಲಿಂಡರ್ ಸಿಗ್ತಾ ಇಲ್ಲ ಯಾಕೆ? ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಸಿಕ್ಕಿಲ್ವಾ ನಿಮ್ಮ ಮನೆಗೆ? ಒಂದು ಸಿಲಿಂಡರ್ ಸಿಕ್ಕಿತ್ತು 15 ದಿವಸ ಅದು ಬುಕ್ ಮಾಡಿ, ಇವತ್ತಿನವರೆಗೆ ಸಿಲಿಂಡರ್ ಬುಕ್ ಮಾಡಿಲ್ಲ. OTP ಬಂದಿದೆ, ಡೆಲಿವರಿ ಕೊಡ್ತಾ ಇಲ್ಲ. ಮನೆಯಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವರು ಉಪವಾಸ ಬೀಳ್ತಾ ಇದ್ದಾರೆ. ಮಂಡಕ್ಕಿ ತಿಂದು ನಾವು ಜೀವನ ಮಾಡ್ತಾ ಇದ್ದೀವಿ. ಪರೀಕ್ಷೆಗಳು ಬೇರೆ ನಡೆದಾ ಇದ್ದಾವೆ. ಹುಡುಗರು ಅವ್ರಿಗೆ ಅಂಗಡಿಯಲ್ಲಿ ಇಡ್ಲಿ ಕೇಳಿದ್ರೆ ₹10 ಒಂದು ಇಡ್ಲಿ ಹೇಳ್ತಾರೆ. ಸಮಸ್ಯೆ ಇದೆ. ಆಮೇಲೆ ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಅವು ಎಲ್ಲ ಬಂದು, ಹಳ್ಳಿ ಹೋದ್ರೆ ಅಲ್ಲಿ ಸಿಗಲಿಲ್ಲ. ಕಟ್ಟಿಗೆ ಹೇರ್ಕೊಂಬಂದ್ರೆ ಕಟ್ಟಿಗಿಲ್ಲ. ಹಳ್ಳಿಯಲ್ಲಿ ನೀರು ಸಿಗ್ತಾ ಇಲ್ಲ, ಭಾರಿ ಕಷ್ಟ ಇದೆ. ನಾವು ತೋಟದೆಲ್ಲಾಪುರದಿಂದ ರೀ. ತೋಟದೆಲ್ಲಾಪುರದಿಂದ ಬಂದಿರಿ. ಸಿಲಿಂಡರ್ ಇಲ್ಲ? ಸಿಲಿಂಡರ್ ಇಲ್ಲ ರೀ. ಸಿಲಿಂಡರ್ ತಂದವ್ ನೋಡ್ರಿ. ಏನು 25 ಆತ್ರಿ ಮಾಡಿ, ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತಾರೆ. ಇವ್ರು ಬೇಕಾದಂದ್ರೆ 100-200 ಕೊಟ್ಟೆ ಅಂದ್ರೆ ಅವ್ರಿಗೆ ಹೆಂಗಾರ ಹೋಗಿ ಕೊಡ್ತಾರ. ನಮ್ಮ ಅಂತಾರೆ ಸಾಯದ. ಮತ್ತೆ ಹೆಂಗೆ ಅಡಿಗೆ ಮನ್ಯಾಗ ಏನು ಒಲಿನಿಲ್ಲ ಏನಿಲ್ಲ ರೀ. ಈಗ ಮನ್ಯಾಗ ಹಡ್ದಾರ ಮಕ್ಕಳು. ಮತ್ತೇನು ಸುಮ್ಮನೆ ಉಪವಾಸ ಇರೋದು ಎಲ್ಲಿ ಇರ್ತದೆ? ಫ್ಯಾಮಿಲಿ ಮಾಡ್ಕೊಂಡು ಕುಡಿಯೋದು ಆಗಂತಿಲ್ಲ. ಮತ್ತು ರೊಟ್ಟಿ ಗಿಟ್ಟಿ ಏನಿಲ್ಲ ರೀ. ಏನೋ ಒಟ್ಟು ಅನ್ನ ಮಾಡೋದು, ಅದು ಮಳೆ ದಂದ ಹಚ್ಚಾಗ ಇಂಥ ಬಳೆ ಹೋಯ್ತು ನೋಡ್ರಿ ಸಿಲಿಂಡರ್. ಇದು ಜನರ ಪರಿಸ್ಥಿತಿ. ಒಂದು ಕಡೆ ಪಾಪ ಬಾಣಂತಿ ಹೆಣ್ಮಗಳಿದ್ದಾರೆ ಅವ್ರ ಮನೇಲಿ. ಇವತ್ತು ಸಿಲಿಂಡರ್ ಇಲ್ಲ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿ? ಯೋಚನೆ ಮಾಡಬೇಕು. ಸರ್ಕಾರಗಳು ಯೋಚನೆ ಮಾಡಬೇಕಾದಂಥ ಅಗತ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.